ಒಂದು ದುಡ್ಡು ಇಸ್ಕೊಂಡು ಎಣಿಬೇಕು, ಹ್ಞೂ ಇಲ್ಲ ದುಡ್ಡು ಕೊಡೋದೇ ಎಣಿಸ್ಬೇಕು. ಸಾಕಣ ಏನಕ್ಕೆ ಬಂದಿರೋ ಸರ್ ಇದು? ಕೊಡಿ ಬನ್ನಿ ಸರ್. ಮತ್ತೆ ಒಂದು ಗರಿ ಸೋಗಿ ಹೇಳೋದು ಎಷ್ಟು ಸರ್? 5 ರೂಪಾಯಿ. 5 ರೂಪಾಯಿ ಗರಿ ಹೇಳೋದು ಎಷ್ಟು ಅಂತ ಮಾಡಿದ್ರು? ಹೌದು ಸರ್. ನಿಮ್ಮ ಔಟ್ಫಿಟ್ ವರ್ತ್ ಎಷ್ಟಿರ್ಬೋದು ಸರ್? ನೋಡಿ ವೀಕ್ಷಕರೇ, 5 ರೂಪಾಯಿ ಕೂಲಿಗೆ ಗರಿ ಎಣಿತಾರೆ. 100 ಗ್ರಾಮ್ ಚೈನು, ಕೈಗ 10 ಗ್ರಾಮ್ ಉಂಗುರ. ಅಪ್ಪ ಅಲ್ಲಿಂದ ಬಂದು ಒಂದು 4,500 ರೂಪಾಯಿ ವಾಚು ಬಂದಿರೋದು ಕೂಲಿಗೆ. ಇದು 3.5 ಲಕ್ಷ ರೂಪಾಯಿ ಬುಲೆಟ್ ಅಲ್ಲಿ. ನೋಡಿ, ನಾಳೆಯಿಂದ ನೀವು ಇದನ್ನ ಪಾರ್ಟ್ ಟೈಮ್ ಉದ್ಯೋಗ ಮಾಡ್ಕೊಳ್ಳಿ. ಶಿಫ್ಟ್ ಅಲ್ಲಿ ಬಂದಿದ್ದಾರೆ. ಇವ್ರೊಂದು 150 ಗ್ರಾಮ್ ಚೈನ್ ಹಾಕಿದ್ದಾರೆ, ಕಾಣ್ತಾ ಇಲ್ಲ ಕೈಯಲ್ಲಿ. ನೋಡಿ, ಅವ್ರು 1 ಉಂಗುರ ಹಾಕೋರು, ಇವ್ರು 2 ಉಂಗುರ ಹಾಕೋರೆ. ಏನಂದ್ರೆ 5 ರೂಪಾಯಿ ಒಂದು ಗರಿ ಹೇಳೋದು, 5 ರೂಪಾಯಿ ಕೂಲಿ. ಅವರಲ್ಲಿ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾರೆ. ಅಂದ್ರೆ ಬಿಸ್ನೆಸ್ ಹೆಂಗ್ ವರ್ಕೌಟ್ ಆಗಬೇಡ. ಅದು ಟಿ ಶರ್ಟ್ ಒಂದು 2,500, ಪ್ಯಾಂಟ್ ಒಂದು 4,000, 10,000 ರೂಪಾಯಿ ಶೂ. ಅದು ವುಡ್ಲ್ಯಾಂಡ್. ನೀ ಹೆಂಗ್ ಬಂದಿದ್ದಾನ? ನೀ ಹೆಂಗ್ ಬಂದಿದ್ದಾನ? ಇವ್ರಿಗೆ ಅಸಿಸ್ಟೆಂಟ್ ಆಗಿ ಬಂದಿರೋದು. 500 ರೂಪಾಯಿ ಕೂಲಿ. ಅವ್ರಿಗೆ ಎಷ್ಟು ಲೀಟರ್ ಟೀ ಕೊಟ್ರಿ, ಎಷ್ಟು ಕೆಜಿ ಖಾರ ಕೊಟ್ರಿ? ಈಗ ಏನು ಬಂದಾಗ ಒಂದ್ ಇಡೀ 100 ಗ್ರಾಮ್ ಟೇಸ್ಟ್ ನೋಡಿದ್ರು, ಇವಾಗ 1-2 kg ತಿಂದವ್ರೆ. ರಾತ್ರಿಗೆ ಪ್ಲಾನು? ರಾತ್ರಿಗೆ ಅವ್ರು ಹೇಳಿರೋ ಮೆನುನೆ. ಎಣ್ಣೆ ಕೆಲಸ ಮಾಡಿದ್ರೆ 6 ಗಂಟೆ ಕಳಿಸ್ಬಿಡ್ತಿದ್ರಿ. ಮಾಡ್ತಾವ್ರೆ 8:30 ಗಂಟೆ ಅಂತಿದ್ದಾರೆ. ಬೆಳಗಾನ ಮಾಡೋರು ಮಾಡಿದ್ರು ಕೆಲಸನ. ಅದೊಂದು ಇಲ್ಲಿ ಹೆಂಗ್ ಕಾಣ್ತದ ಮುನ್ಮತ? ಈಗ ನೀವೇನ್ ನೋಡ್ತಾ ಈ ಸೋನ ಎಳಿತಾ ಇರ್ತಕ್ಕಂಥವ್ರು ಸನ್ಮಾನ್ಯ ಎಳೆಯಾಲದ ಸಾಹುಕಾರರು. ಹೆಂಗಿದ್ದು ಮೇಕಪ್ ನೋಡಿ ಹೆಂಗಿದ್ದು? 10,000 ರೂಪಾಯಿ ಔಟ್ಫಿಟ್ ಹಾಕೊಂಡು ಸೋಗಿ ಅಲ್ಲಿ ಇದರ ನಿಖರವಾದ ಬೆಲೆ ಎಷ್ಟು? ಈ ಶರ್ಟ್ ನಿಖರವಾದ ಬೆಲೆ 2,500. ಆ ಪ್ಯಾಂಟು ಒಂದು 4,000. ಆ ಶೂವು ಒಂದು 8,000. ಎಷ್ಟಾಯ್ತು? ವಾಚ್ ಬಿಡ್ಬಿಡಲ್ಲ ವಾಚ್ ಇಲ್ಲ ಜೂಮ್ ಆಗ್ತೀನಿ. ನೀನು ಸೋಗಿಳಿ ಅಣ್ಣ. ಇದು ಉಂಗುರ 100 ಗ್ರಾಮ್ ಚಿನ್ನ ಮೈ ಮೇಲೆ ಹಾಕೊಂಡು ಇರೋ ಸೋಗೆ ಇಲ್ಲ. 100 ಗ್ರಾಮ್ ಚಿನ್ನ ಮೈ ಮೇಲೆ ಹಾಕೊಂಡು ಕೆಲಸ ಮಾಡ್ತಾರ. ವಿಐಪಿ ಲೇಬರ್. ಏನಿಲ್ಲ, ಒಂದು ಸೋಗ್ 15 ರೂಪಾಯಿ ಕೆಲಸ ಮಾಡಕ್ ಬಂದಿದೆ. ಎಷ್ಟು ಕಳಿಸಿದ್ರೆ 100 ಗ್ರಾಮ್ ಚಿನ್ನ ಹಾಕ ಬಂದವ್ರ. ಒಬ್ರು 3 ಲಕ್ಷ ರೂಪಾಯಿ ಬೈಕ್ ಬಂದಾರ, ಒಬ್ರು 10 ಲಕ್ಷ ರೂಪಾಯಿ ಕಾರ್ ಬಂದಾರ. ನೀವು ಎಷ್ಟು ಬರಗಿರ್ಬೋದು? ಇಂಥವನ್ನೆಲ್ಲ ಕರೆದು ಕೂಲಿ ಮಾಡಿಸ್ತೀರ. ಅಂತರ ಕೋಟೆ ಖಾಲಿ ಆಗ್ಬಿಡಿ. ಲೋಕದ ಕಾಳಜಿ. ಒಬ್ರು ಸಿಂಗಲ್ಸ್ಗೆ ವಿದಾಯ ಹೇಳಕ್ಕೆ ತುಂಬಾ ಆತರ ಇರ್ತಾರೆ.